ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೆಟ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಒಂದು ಅರ್ಧ ಲೋಟದಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ಇದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ. ಮತ್ತು ಒಂದು 2-3 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈ ಅವಲಕ್ಕಿನ ನಾವು ಮೊಸರಲ್ಲಿ ಸ್ವಲ್ಪ ಕಡ್ಕೊಂಡು ಅದನ್ನು ಮಜ್ಜಿಗೆ ಥರ ಮಾಡಿಕೊಂಡು ಅದರಲ್ಲಿ ನೆನೆಸ್ಕೊಳ್ಳೋದು. ಅದನ್ನು ಇವಾಗ ತೊಳ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ 2 ಸಲ ತೊಳ್ಕೊಂಡು ಬಂದಿದ್ದೀನಿ. ಈಗ ಅವಲಕ್ಕಿನ ನಾವು ಈ ಮೊಸರಲ್ಲಿ ನೆನೆಸ್ಕೊಳ್ಳೋಣ. ಒಂದು 2-3 ಗಂಟೆ ನೆನಿಬೇಕದು. ಈ ಅಕ್ಕಿ ಮತ್ತು ಉದ್ದಿನಬೇಳೆ ಕೂಡ ನೀರು ಹಾಕ್ಬಿಟ್ಟು ಅದನ್ನು ಕೂಡ ನೆನೆಸ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ಅವಲಕ್ಕಿನೂ ಕೂಡ ನೋಡಿ ಮೊಸರೆಲ್ಲ ಎಳ್ಕೊಂಡಿದೆ. ಫಸ್ಟ್ ಅಕ್ಕಿ ರುಬ್ಬಿಗೆ ಬರ್ತೀನಿ. ನೈಸಾಗಿ ರುಬ್ಕೊಂಬರ್ಬೇಕು, ಫುಲ್ ನೈಸಾಗಿರಬೇಕು. ಈಗ ಅದೇ ಬೌಲಲ್ಲಿ ಅವಲಕ್ಕಿ ಕೂಡ ಹಾಕ್ಬಿಟ್ಟು ಅದನ್ನು ಕೂಡ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ಆಯಿತು, ರುಬ್ಬಾಯಿತು. ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಅಕ್ಕಿ ಮತ್ತು ಅವಲಕ್ಕಿ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಹಾಕ್ಬಿಟ್ಟು 1 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಇದನ್ನು ಓವರ್ನೈಟ್ ಸ್ವಲ್ಪ ಫರ್ಮೆಂಟ್ ಆಗಕ್ಕೆ ಬಿಟ್ಕೊಳ್ಳೋಣ. ನೋಡಿ ಆಗಿದೆ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಸೆಟ್ ದೋಸೆ ಹುಯ್ಯುವಾಗೆ ದಪ್ಪನಾಗಿ ಚಿಕ್ಕದಾಗಿ ಹಾಕ್ಕೋಬೇಕು ಇದನ್ನು. ಒಂಚೂರು ಮೇಲೆ ತುಪ್ಪ ಹಾಕ್ಕೊಳ್ತೀನಿ. ಈಗ ಅವಲಕ್ಕಿ ಇರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊಸರಲ್ಲಿ ನೆನೆಸಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ದೋಸೆ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.